ನಾವು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಟೀ ಕುಡಿಯೋಕ್ಕೆ ಅಂತಂದ್ಬಿಟ್ಟು ಫ್ರೆಂಚ್ ಕಾಲೋನಿಯಲ್ಲಿರೋ KBS ಕಾಫಿ ಪಾಯಿಂಟಿಗೆ ಬಂದ್ವಿ. ಇಲ್ಲಿ ಕಾಫಿ ಫೇಮಸ್ ಆದರೂ ನಾವು ತೊಗೊಂಡಿದ್ದು ಟೀ ಜೊತೆ ಸ್ಯಾಂಡ್ವಿಚ್ ಮತ್ತು ಇಡಿಯಪ್ಪಮ್ ತೊಗೊಂಡು ಅಲ್ಲಿಂದ ಒಂದೆರಡು ಫೋಟೋ ಕ್ಯಾಪ್ಚರ್ ಮಾಡಿ ನಾವು ಹೊರಟಿದ್ದೆ ಗಾಡಿ ಹಾಕ್ಕೊಂಡು ಆರೋವಿಲ್ ನೋಡೋಕ್ಕೆ. 15 ಕಿಲೋಮೀಟರ್ಸ್ ಅವೇ ಫ್ರಮ್ ಪಾಂಡಿಚೇರಿ. ಅಲ್ಲಿ ಏನೂ ಇಲ್ಲ, ಸುಮ್ಮನೆ ಬಿಸಿಲಲ್ಲಿ ಯಾಕಪ್ಪ ಬಂದ್ವಿ ಅನ್ನೋ ಥರ ಫೀಲ್ ಬಂತು. ಒಳಗಡೆ 2 ಕಿಲೋಮೀಟರ್ಸ್ ನಡ್ಕೊಂಡು ಹೋಗಬೇಕು ಆರೋವಿಲ್ ರೀಚ್ ಆಗೋಕ್ಕೆ, ಗಾಡಿ ಅಲೋ ಇಲ್ಲ. ಆ ಗಾಡಿನ ಪಾರ್ಕ್ ಮಾಡಿ 2 ಕಿಲೋಮೀಟರ್ಸ್ ನಡ್ಕೊಂಬಂದರೆ ಆರೋವಿಲ್ ಸಿಗುತ್ತೆ. ಹತ್ರದಿಂದ ಅಂತೂ ನೋಡೋಕೆ ಬಿಡಲ್ಲ, ಇಷ್ಟು ದೂರದಿಂದ ನೋಡಬೇಕು. 1415 ಗೋಲ್ಡ್ ಡಿಸ್ಕಿಂದ ಇದನ್ನು ಮಾಡಿದ್ದಾರೆ. ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಗೋಲ್ಡ್ ಶೀಟ್ಸ್ದು ಲೀಫಿಂದ ಮಾಡಿದ್ದಾರೆ. ಅದನ್ನೆಲ್ಲ ಮುಗಿಸಿ ಕಾಫಿ ಕುಡಿಯೋಕ್ಕೆ ಅಂತ ಮತ್ತೆ KBSಗೆ ಬಂದ್ವಿ. ಕಾಫಿ ಕುಡಿದ್ಬಿಟ್ಟು ನಾವೊಂದಿಷ್ಟು ವೀಡಿಯೋ ಶೂಟ್ಸು ಮತ್ತು ಫೋಟೋ ಕ್ಯಾಪ್ಚರ್ಸು ಎಲ್ಲ ಮಾಡಿಕೊಂಡು ಆಲ್ಮೋಸ್ಟ್ ಇನ್ನೇನು ಹೊರಟ್ವಲ್ಲ, ಇವತ್ತು ಲಾಸ್ಟ್ ಡೇ ಆಫ್ ಪಾಂಡಿಚೇರಿ ಅಂದ್ಬಿಟ್ಟು ಆಲ್ಮೋಸ್ಟ್ ರೋಡೂ ಫುಲ್ಲು ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿಂದ ಸನ್ಸೆಟ್ ಟೈಮಿಗೆ ಏಡನ್ ಬೀಚ್ ರೀಚ್ ಆಗೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಇಟ್ ವಾಸ್ ನಾಟ್ ಪಾಸಿಬಲ್, ಆಲ್ರೆಡಿ ಸನ್ಸೆಟ್ ಆಗಿಬಿಟ್ಟಿತ್ತು. ನೋಡಿದ್ರೆ 20 ರೂಪೀಸ್ ಪಾರ್ಕಿಂಗಿಗೆ ಅಂತ ಇಸ್ಕೊಂಡು ಇಲ್ಲಿ ಚಿಕ್ಕ ಮಕ್ಳಿಗೆ ಮೋಸ ಮಾಡ್ತಾಯಿದ್ದಾರೆ. ಆ ಬೀಚ್ ಹತ್ರನೂ ಬಿಡ್ತಾಯಿಲ್ಲ, ಸುಮ್ಮನೆ ದೂರದಿಂದ ನೋಡ್ತಾ ಇದ್ವಿ ಅಷ್ಟೇ. ಬಟ್ ಗಾಳಿ ಚೆನ್ನಾಗಿತ್ತು, ಸ್ಕೈ ಎಲ್ಲ ಪಿಂಕಿಶ್ ಆಗಿ ಒಂಥರ ವೈಬ್ಸ್ ಚೆನ್ನಾಗಿತ್ತು. ಬೀಚ್ ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು ನಾವು ಮತ್ತೆ ವಾಪಸ್ಸು ಹಾಸ್ಟೆಲ್ ಡೋರ್ಮ್ಸ್ಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಾವು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನೈಟ್ ಲೈಟಾಗಿ ಡಿನ್ನರ್ ಮುಗಿಸ್ಕೊಳ್ಳೋಣ ಅಂತ ಲೇಕ್ ಕೆಫೆಗೆ ಬಂದರೆ, ಲೇಕ್ ಕೆಫೆ ಈಸ್ ಲೊಕೇಟೆಡ್ ಇನ್ ಫ್ರಂಟ್ ಆಫ್ ರಾಕ್ ಬೀಚ್ ಅಂತೂ ಕಣ್ಮುಂದೆನೇ ಕಾಣಿಸುತ್ತೆ. ಬೆಳಗ್ಗೆ ಹೊತ್ತಾದರೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವಾಗ ನೈಟ್ ಆಗಿರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ. ಇಲ್ಲಿಂದ ಅಲೆಗಳು ಬರೋ ಶಬ್ದ ಕೇಳಿಸ್ತಾ ಇದೆ. ವಿ ಆರ್ ರೈಟ್ ಇನ್ ಫ್ರಂಟ್ ಆಫ್ ರಾಕ್ ಬೀಚ್. ಇದು ಫುಲ್ಲು ಲೇಕ್ ಕೆಫೆ ಫುಲ್ಲು ಅದ್ರ ಅಪೋಸಿಟಲ್ಲೇ ಇರೋದು. ಅದನ್ನೆಲ್ಲ ಮುಗಿಸ್ಕೊಂಡು ನಾವಿನ್ನೇನು ಬಸ್ ಹತ್ಕೊಂಡು ಹೊರಟ್ವಿ ಬ್ಯಾಂಗ್ಳೂರಿಗೆ.